ಇಂದಿನ ಯುವಕರೇ ನಾಳಿನ ನಮ್ಮ ನಾಡಿನ ನಾಗರಿಕರು. ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಯುವಕರು ಮನಸ್ಸು ಮಾಡಿದ್ರೆ ಏನೇ ಒಂದು ಪರಿವರ್ತನೆ, ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ. ಇಡೀ ಜಗತ್ತು ನಮ್ಮ ದೇಶದ ಕಡೆ ನೋಡ್ತಾ ಇದೆ, ನಮ್ಮ ಕಡೆ ನೋಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಮಾನವ ಸಂಪನ್ಮೂಲ, ನಿಮ್ಮಲ್ಲಿರುವಂತಹ ಏನೋ ಅದ್ಭುತವಾದಂತಹ ಒಂದು ಶಕ್ತಿ ಇದೆ. ಹಿಂತಿರುಗಿ ನೋಡಬೇಡಿ. ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ತಾಳ್ಮೆಗಳಿದ್ದರೆ ಮಹತ್ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಈಶ್ವರ್ ಖಂಡ್ರೆ ಅವರಿಗೆ ತುಂಬಾ ದುಃಖ ಆದಾಗ ನೆನಪಾಗೋದು ಯಾರು? ನಮ್ಮ ತಾಯಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತಿಗೂ ಕೂಡ ಅನೇಕ ಸಮಸ್ಯೆಗಳು ಜೀವಂತವಾಗಿದ್ದಾವೆ. ಅಲ್ಲಿಯ ಜನಪ್ರತಿನಿಧಿಗಳು ಮಾತ್ರ ತುಂಬಾ ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ನಮ್ಮ ಜನಪ್ರತಿನಿಧಿಗಳು ಬೇರೆ ಕಡೆ ಹೋಲಿಸಿದರೆ ಯಾರ ಮೇಲೆ ಟೀಕೆ ಟಿಪ್ಪಣಿ ಇಲ್ಲ, ಜನರಿಗೆ ಸೇವೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದಿವಾಸಿಗಳ ಅರಣ್ಯ ಹಕ್ಕುಗಳ ವಿಚಾರಕ್ಕೆ ಮರುಪರಿಶೀಲನೆ ತಾವು ಕೊಟ್ಟಿರುವಂತದ್ದು, ಅವರ ಹಕ್ಕುಗಳನ್ನ ಕಸಿಯುವಂತ ಪ್ರಯತ್ನ ಅನ್ನುವಂತ ಆರೋಪ ಬರ್ತಾ ಇದೆ. ಅದು ನಮ್ಮ ಸರ್ಕಾರ ಇದ್ದಾಗ ಮಾತ್ರ ವೇಗದ ಗತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಹಿಂದಿನ ಸರ್ಕಾರದಲ್ಲಿ 4 ವರ್ಷದಲ್ಲಿ ಹಣ ಬಿಡುಗಡೆ ಅಂತ ತಾವೇನು ಹೇಳ್ತಾ ಇದ್ದೀರಿ, ಅದು ಬರೀ ಪೇಪರ್ ಮೇಲೆ. ಜಾತಿ ಜನಗಣತಿಯ ವಿಚಾರ ಆಗಾಗ ಚರ್ಚೆಗೆ ಮುನ್ನೆಲೆಗೆ ಬರುತ್ತೆ, ಸೈಲೆಂಟ್ ಆಗುತ್ತೆ. ಇದರಲ್ಲಿ ಯಾರೂ ಜಾತಿ ಗಣತಿ ನೋಡಿಲ್ಲ, ಆ ವರದಿನೇ ಹೊರಗಡೆ ಬಂದಿಲ್ಲ. ಇವತ್ತು ಲಾಕ್ ಆಗಿದೆ. ಹೈಕಮಾಂಡ್ ಸೂಚನೆ ಕೊಟ್ರೆ ಕೆಪಿಸಿಸಿ ಸಾರಥ್ಯವನ್ನು ವಹಿಸಲಿಕ್ಕೆ ಈಶ್ವರ್ ಖಂಡ್ರೆ ಅವರು ರೆಡಿ ಇದ್ದಾರೆ. ನೋಡಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಆಫ್ ದಿ ರೆಕಾರ್ಡ್ ಇಂದು ರಾತ್ರಿ 7:57